ದೆಹಲಿ ಕೆಂಪುಕೋಟೆ ಬಳಿ ರಣಭೀಕರ ಸ್ಫೋಟಕ್ಕೆ 5 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಎಸ್, ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯ ಕೂಡ ಇಡೀ ಪರಿಸ್ಥಿತಿಯನ್ನ ಮಾನಿಟರ್ ಮಾಡ್ತಾ ಇದೆ. ದೆಹಲಿಯಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದು ನಿಜಕ್ಕೂ ಕೂಡ ಉಗ್ರಗಾಮಿ ಸಂಘಟನೆಯ ಒಂದು ಕಾರ್ಯನ, ಇದು ಉಗ್ರ ಟೆರರ್ ಅಟ್ಯಾಕ್ ಅಥವಾ ಇನ್ನೇನಾದ್ರೂನ, ಯಾವುದೇ ರೀತಿಯಾದಂತಹ ಒಂದು ಸ್ಪೆಕ್ಯುಲೇಷನ್ ಬೇಡ. ನಮಗೆ ಅಧಿಕೃತವಾದಂತಹ ಮಾಹಿತಿ ಬರೋವರೆಗೂ ನಾವು ಅದನ್ನ ಓಪನ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಇಡೀ ಭಾರತದಾದ್ಯಂತ ಈ ಘಟನೆ ಒಂದು ರೀತಿಯಾದಂತಹ ಟೆನ್ಷನ್ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಯಾಕೆ ಅಂತಂದರೆ ಇತ್ತೀಚೆಗೆ ಈ ರೀತಿಯಾದಂತಹ ಸ್ಫೋಟಗಳು ಕಡಿಮೆ ಆಗಿತ್ತು, ನಿಲ್ಲಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇವತ್ತು ನಡೆದಿರುವಂತಹ ಈ ತೀವ್ರತೆ, ಬಹಳ ಜನ ದೆಹಲಿಯ ಜನರು ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾ ಇರುವಂತಹ ಮಾತು, ಇದು ಸಿಲಿಂಡರ್ ಸ್ಫೋಟದಂತೆ ಕಾಣ್ತಾ ಇಲ್ಲ. ಈ ಸ್ಫೋಟದ ತೀವ್ರತೆ ನೋಡ್ತಾ ಇದ್ರೆ ಇದು ಸಿಲಿಂಡರ್ ಸ್ಫೋಟದಂತೆ ಕಾಣ್ತಾ ಇಲ್ಲ, ಇದು ಟೆರರ್ ಅಟ್ಯಾಕ್ ಇರಬಹುದಾ ಅಥವಾ ಇಲ್ಲೇನಾದ್ರೂ ಬಾಂಬ್ ಏನಾದ್ರೂ ಬಳಸಲಾಗಿದೆಯಾ ಅನ್ನೋದರ ಬಗ್ಗೆ ಬಹಳಷ್ಟು ಜನ ತಮ್ಮ ಒಂದು ಆತಂಕವನ್ನ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇದ್ದಾರೆ. ಯಾಕೆ ಅಂದ್ರೆ ತೀವ್ರತೆ ಯಾವ ರೀತಿ ಇತ್ತು ಅಂದ್ರೆ ಸುತ್ತಮುತ್ತಲಿನ ಕಟ್ಟಡಗಳಲ್ಲಿರುವಂತಹ ಗ್ಲಾಸ್ಗಳು ಪುಡಿ ಪುಡಿಯಾಗಿವೆ, ತುಂಬಾ ದೊಡ್ಡ ಪ್ರಮಾಣದ ಶಬ್ದ ಕೇಳಿದೆ. ಅಷ್ಟೇ ಅಲ್ಲ, ಅಲ್ಲಿ ಬಹಳಷ್ಟು ವಾಹನಗಳು ಸುಟ್ಟು ಕರಕಲಾಗಿವೆ. ಒಂದು ವಾಹನದಲ್ಲಿ ಸ್ಫೋಟ ಸಂಭವಿಸಿದೆ, ಸುತ್ತಮುತ್ತ ಇರುವಂತಹ ಸುಮಾರು 5-6 ವಾಹನಗಳು ಕೂಡ ಸುಟ್ಟು ಕರಕಲಾಗಿವೆ. ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಸ್ಥಳದಲ್ಲಿ ಹಲವರು ಗಾಯಗೊಂಡವರನ್ನ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ದೇಶದ ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದೆಹಲಿ, ಮುಂಬೈ, ಚೆನ್ನೈ, ಬೆಂಗಳೂರು ಸೇರಿದಂತೆ ಹಲವು ಮಹಾನಗರಗಳಲ್ಲಿ ಈಗಾಗಲೇ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಹಳಷ್ಟು ಗಾಯಾಳುಗಳನ್ನ ಈಗ ಹಲವಾರು ಹಾಸ್ಪಿಟಲ್ಗಳಿಗೆ ರವಾನೆ ಮಾಡಲಾಗಿದೆ. LNJP ಹಾಸ್ಪಿಟಲ್ಗೆ ಈಗ ಹಲವಾರು ಗಾಯಾಳುಗಳನ್ನ ಕರೆದುಕೊಂಡು ಹೋಗಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸೊ ಇಂಟೆನ್ಸಿಟಿ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಬಹಳಷ್ಟು ಜನ ಸಾವನ್ನಪ್ಪಿರಬಹುದು ಅಂತ, ಬಹಳಷ್ಟು ಜನ ಗಾಯಾಳುಗಳಾಗಿದ್ದಾರೆ. ಅವರನ್ನು ಕೂಡ ಈಗಾಗಲೇ ಸ್ಥಳೀಯ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗಲಾಗಿದೆ.